ಅದೇ ರೀತಿ ಈ ಒಂದು ಕಾರ್ಯಕ್ರಮ ಆಗಮಿಸಿದಂಥ ನಮ್ಮ ಶಿಕ್ಷಣ ಸಂಯೋಜಕರಾದಂತಹ ಸುಧಾಕರ್ ನಾಯ್ಕ್ ಸರಿಗೂ ಸಹಿತ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತೇವೆ. ಅದೇ ರೀತಿ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ರೂವಾರಿ ಎಲ್ಲೂ ಸಹಿತ ಹಳೆಯಾಳ್, ದಾಂಡೇಲಿ, ಜೋಯ್ಡಾ, ಯಲ್ಲಾಪುರ ಯಾವ ರೀತಿ ಎಲ್ಲಿ ಹೆಚ್ಚು ಕಡಿಮೆ ತೀರಾ ಹಿಂದುಳಿದ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಸಹ್ಯಾದ್ರಿ ಸಂತೆಯ ವನಚೇತನದ ಕಾರ್ಯಕ್ರಮದಡಿಯಲ್ಲಿ ಕೆಲವೊಂದು ಯೋಜನೆಗಳನ್ನು ವಿಸ್ತರಿಸಿ ಬರುವವರು ನಮ್ಮ ದಿನೇಶ್ ಹೊಳ್ಳ ಸರ್ ಅವರು. ಅವರಿಗೂ ಈ ಕಾರ್ಯಕ್ರಮದಲ್ಲಿ ಪ್ರೀತಿಪೂರ್ವಕ ಅದೇ ರೀತಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರನ್ನೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಮಣೆ ಹಾಕ್ತೇವೆ. ಎಲ್ರಿಗೂ ನಮಸ್ತೆ. ನಮಸ್ತೆ ನಮಸ್ತೆ. ನಾವು ಈಗ ನಾನೊಬ್ಬ ಶಿವಮೊಗ್ಗದಲ್ಲಿ ಬಹಳ ಅದ್ರ ಬಗ್ಗೆ ಬರೀತೇನೆ, ಓದ್ತೇನೆ, ಲೇಖನಗಳೆಲ್ಲ ಮಾಡ್ತೇನೆ, ಮತ್ತು ಕೆಲವು ಹೋರಾಟಗಳು ನಾನು ಬಹಳ ಕರ್ನಾಟಕದ ಎಲ್ಲ ಅರಣ್ಯ ಇಲಾಖೆ ನೋಡಿದ್ದೇನೆ. ಎಷ್ಟೋ ಕಡೆಯಲ್ಲಿ ಅರಣ್ಯ ಅಧಿಕಾರಿಗಳು ಕೂಡ ಎಲ್ಲೊಂದು ಬಂದಿರ್ತಾರೆ, ಇನ್ಫ್ಲೂಯೆನ್ಸಿಂದ ಕಾಡು ಕೂತಿರೋದಿಲ್ಲ. ಹಾಗೆ ನಮ್ಮ ಇಂಥ ಮಕ್ಕಳಿಗೆ ಒಂದು ಎಜುಕೇಷನ್ ಸಿಕ್ಕಿ ನಾಳೆ ಏನಾದರೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇವರು ಅಧಿಕಾರಿಗಳಿಗೆ ಬಂದರೆ ಬಹಳ ದೊಡ್ಡ ಕ್ರಾಂತಿ ಆಗ್ಬೋದು ಅಂತ ನನ್ನ ಕನಸು. ಯಾಕೆಂದರೆ ಕಾಡಿನ ಇಂಚೆಲ್ಲ ಬಲ್ಲವರು. ಅದು ಇನ್ನು ಜೊಯ್ಡಾದಲ್ಲಿ ಹೋಗುವಾಗ ಭಾಳಷ್ಟು ವನ್ಯಜೀವಿಗಳೊಟ್ಟಿಗೆ ಸಂಪರ್ಕ ಇದ್ದವರು, ಕಾಡಿಗೆ ಶಾಲೆಗೆ ಬರುವಾಗ ಆನೆ ನೋಡಿದವರು, ಹುಲಿ ನೋಡಿದವರು. ಆಗ ನಾನು ಖಂಡಿತ ಇದಕ್ಕೆ ಇನ್ನಷ್ಟು ನಾವು ಪ್ರೋತ್ಸಾಹ ಕೊಟ್ಟು ಯಾಕೆ ಮಾಡಬಾರ್ದು ಅಂತ 2006ರಲ್ಲಿ ಸ್ಟಾರ್ಟ್ ಮಾಡಿದ್ದೆವು ಸಣ್ಣ ಮಟ್ಟಿಗೆ. 2017ರಿಂದ ದೊಡ್ಡ ಮಟ್ಟಿಗೆ ಸ್ಟಾರ್ಟ್ ಮಾಡಿದ್ದು. ಮಣಂಬೂರು ವಾಸ್ತವ ಆಯ್ತು ಅಂತ ಒಬ್ಬ ನಮ್ಮ ಸ್ಪಾನ್ಸರ್, ಬೇರೆ ಬೇರೆ ಕಂಪನಿಯವರು ಮತ್ತು ನಮ್ಮ ಚಾನಲ್ ಮಿತ್ರರೆಲ್ಲ ಸೇರಿಕೊಂಡ್ರು. ಅದು ಶಾಲೆ ಬೆಳೀತಾ ಬಂತು. ಮತ್ತು ಏನಾಗ್ತಂತೆ ನಮ್ಮ ರಾಜೇಶ್ವರಿ ಸಿದ್ದಿಯವರು ಮತ್ತು ಅನಂತ್ ಸಿದ್ದಿಯವರು ಅಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ನೋಡಿ ಇಂಥ ಶಾಲೆಯಲ್ಲಿ ಈ ಸಮಸ್ಯೆ ಇದೆ, ಇಂಥ ಶಾಲೆಯಲ್ಲಿ ಈ ಸಮಸ್ಯೆ ಇದೆ. ಈ ನೆಟ್ವರ್ಕ್ ಬೆಳೀತಾ ಹೋಯಿತು. ಆಮೇಲೆ ಈಗ ನಾವು ಆರಂಭದಲ್ಲಿ ಹೋದ ಜೊಯ್ಡಾದಲ್ಲಿ ಕೆಲವು ಸ್ಟೂಡೆಂಟ್ಸ್ನವರು ಅವರು ಒಬ್ಬರು ಫಾರೆಸ್ಟ್ ಅಧಿಕಾರಿಗಳು ಬೆಳಗಾವಿಗೆ ಹೋಗಿ ಕಲೀಲಿಕ್ಕೆ ಹೋಗಿದ್ದಾರೆ, ಇನ್ನೊಬ್ಬರು ಮೌಂಟೇನಿಂಗ್ ಕೋರ್ಸ್ ಮಾಡಲಿಕ್ಕೆ ಹೋದರು, ಇನ್ನೊಬ್ಬರು ಬೇರೆ ಬೇರೆ ಇದರಲ್ಲಿ ಹೊರೆಯುವಾಗ ಯಾಕೆ ಇವರಿಗೆ ಅವಕಾಶ ಕೊಡ್ಬಾರ್ದು ಅಂತ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾಯಿದ್ರು. ಮತ್ತು ನನಗೆ ಮಕ್ಕಳಂತೂ ಬಹಳ ಇಷ್ಟ. ನನಗೆ ಈ ಮಕ್ಕಳೊಟ್ಟಿಗೆ ಬೇರೆ ಅಂದರೆ ನಮಗೊಂದು ಇದೇ ಅಂತಂದರೆ ಮಕ್ಕಳನ್ನು ಮಕ್ಕಳಾಗಿ ರೀತಿ ಮಕ್ಕಳೊಟ್ಟಿಗೆ ನಾವು ದೊಡ್ಡರಾಗ್ತೇವೆ ಅಂತ. ಅದಕ್ಕೆ ನಾವು ದೊಡ್ಡರಾಗಿರೋದು ಚಿಕ್ಕವರಾಗಿರೋದು ನಮ್ಮದು. ನಾನು ಸಿಟಿಯವರಿಗೆ ಒಂದು ಇದು ಕೊಡ್ತೇನೆ, ಹೇಗೆಂದರೆ ಮಕ್ಕಳನ್ನು ಮುದ್ದು ಮಾಡಲು ಮುದ್ದು ಮಾಡಿ, ಗುದ್ದು ನೀಡಲು ಗುದ್ದು ನೀಡಿ, ಎರಡು ಮಾಡಿದ್ರೆ ಪೆದ್ದು ಮಾಡಬೇಡಿ ಅಂತ ಹೇಳ್ಕೊಂಡು. ಯಾಕೆಂದರೆ ನಮ್ಮ ಸಿಟಿಯಲ್ಲಿ ಮತ್ತು ನಾವು ಈಗ ಈ ಮಕ್ಕಳು ಸ್ವಲ್ಪ ಹೊರ ಸಂಪರ್ಕ ಮಾಡಬೇಕಾದ್ರೆ ಈಗ ಅವರಿಗೊಂದು ಹಾರ್ಬಿಲ್ ಕಾಂಪಿಟೇಷನ್ ಮಾಡಿದ್ದೇವೆ. ಎಲ್ಲ ಅವರು ನೋಡಿದ ಹಾರ್ಬಿಲ್ ಮತ್ತು ನಾವಿಲ್ಲೊಂದು ಚಿತ್ರ ಮಾಡಬೇಕಂತ. ಅದನ್ನು ಮಂಗಳೂರಿನ ಪ್ರಸಾದ್ ಆರ್ಟ್ ಗ್ಯಾಲರಿಯಲ್ಲಿ ನಾವು ಒಂದು ಎಕ್ಸಿಬಿಷನ್ ಮಾಡ್ತೇವೆ. ಆ ಎಕ್ಸಿಬಿಷನ್ ಎಲ್ಲರಿಗೂ ಪ್ರೈಸ್ ಕೊಡ್ತೇವೆ. ಆ ಎಕ್ಸಿಬಿಷನಲ್ಲಿ ಯಾರು ನಾನು ಹೇಳ್ತೇನೆ, ಈಗ ನೋಡಿ ಇದು ಕಾಡಿನ ಮಕ್ಕಳು ಮಾಡಿದ್ದು, ನೀವು ಗೂಗಲ್ ನೋಡಿ ಇಷ್ಟು ಮಾಡಲಿಕ್ಕೆ ಆಗೋದವರು, ಅವರು ಕಾಡಲ್ಲಿ ಹಕ್ಕಿ ನೋಡಿ ಮಾಡಲಿಕ್ಕೆ ಆಗ್ತದೆ. ಇದನ್ನು ನೀವು ಖರೀದಿ ಮಾಡಿ, ಪರ್ಚೇಸ್ ಮಾಡಿ ಅಂತ. ಈಗ ಎಲ್ಲರೂ ನಾಡ್ದು ಪರ್ಚೇಸ್ ಮಾಡ್ತಾರೆ. 70 ಹಾರ್ಬಿಲ್ಲು ಖರೀದಿ ಮಾಡೋ ಭರವಸೆ ನನಗಿದೆ. ಆ ಹಣವನ್ನು ಮಕ್ಕಳಿಗೆ ತಂದು ಕೊಡ್ತೇವೆ. ಇನ್ನಷ್ಟು ಆರ್ಟ್ ಮೆಟೀರಿಯಲ್ಸ್ ತಗೊಳ್ಳಿ, ಇನ್ನಷ್ಟು ಹಾರ್ನ್ಬಿಲ್ ಬಗ್ಗೆ ಗಮನ ಹರಿಸಲಿ. ಮತ್ತು ಜೊಯ್ಡಾದಲ್ಲಂತೂ ಅಲ್ಲಿ ಅವರ ತಪ್ಪಲ್ಲ, ಆ ಕಾಡಿನಲ್ಲಿ ಇರುವವರಿಗೆ ಹಾರ್ನ್ಬಿಲ್ ಬಗ್ಗೆ ಏನೋ ತಪ್ಪು ಕಲ್ಪನೆ ಇದೆ, ಹೊಡೆದು ತಿಂತಾರೆ ಮಾಡ್ತಾರೆ. ನಾವು ಅವರೆಲ್ಲ ಸ್ಟೋರಿ ಹೇಳಿದ್ದು ಭಾವನಾತ್ಮಕವಾಗಿ ಸ್ವಲ್ಪ ಹೇಳಿದ ನಂತರ ಸ್ವಲ್ಪ ಈಗೆಲ್ಲ ಬದಲಾವಣೆ ಆಗ್ತಾ ಉಂಟು. ಹಾಗೆ ಇದು ನಮ್ಮ ಒಂದು ಪ್ರಯತ್ನ. ಬೇರೆ ಬೇರೆ ಶಾಲೆಗಳಲ್ಲಿ ನಮ್ಮದು ಮತ್ತು ನಮ್ಮದೊಂದು ವ್ಯಾಪ್ತಿ ಇದೆ, ತುಂಬ ಬೇಡಿಕೆ ಇದೆ, ಕೊಡಲಿಕ್ಕೆ ಆಗ್ತಾಯಿಲ್ಲ ಕೆಲವು ಸರ್ತಿ. ಒಂದು ವ್ಯಾಪ್ತಿಯೊಳಗೆ ನಾವು ಮಾಡ್ತಾಯಿದ್ದೇವೆ. ಮಕ್ಕಳು ತುಂಬ ಹಾಗೆ ನಾನು ಈ ಮಕ್ಕಳಿಂದ ತುಂಬ ಕಲಿತೇನೆ. ನಾನು ಗೇಮ್ ಶಾಲೆ ಮಾಡುವಾಗ ಅವರೊಂದು ಮೂರನೇ ಕಣ್ಣವನ್ನು ಗಮನಿಸ್ತೇವೆ, ಅವರ ಒಂದು ಆ್ಯಕ್ಟಿವಿಟಿಯೇ ಬೇರೆ. ಆ ಖುಷಿಯಲ್ಲಿ ನಾನು ಸ್ವಲ್ಪ ಲೇಖನ ಕಥೆ ಎಲ್ಲ ಬರೀತೇನೆ. ಅದು ಇನ್ನು ಸ್ವಲ್ಪ ಬೆಳವಣಿಗೆ ಆಗ್ತಾ ಉಂಟು. ಆ ಒಂದು ಪ್ರಯತ್ನಕ್ಕೆ ಮತ್ತು ಬೇರೆ ಬೇರೆ ಅಧ್ಯಾಪಕರು ನಾನು ಅದಕ್ಕೆ ಈ ಸರ್ತಿ ಒಂದು ಕೆಲಸ ಮಾಡಿದ್ದೇವೆ. ಯಾಕೆಂದರೆ ಈಗ ನಮ್ಮ ಅಡವಿಯ ಶಾಲೆಗಳಿಗೆ ಬಹಳ ಉತ್ತಮ ಶಿಕ್ಷಕ ಇವರಿಗೆ ಬಂದಿದೆ. ನಮ್ಮದು ಬರುವ ವರ್ಷ ವನಚೇತನದಿಂದ ನಮ್ಮ ವನಚೇತನದ ಯಾವ್ಯಾವ ಶಾಲೆಗಳಲ್ಲಿ ಬೆಸ್ಟ್ ಟೀಚರ್ ಬೆಸ್ಟ್ ಮಾಸ್ಟರ್ ಅಂತ ನಾವೇ ಒಂದು ಪ್ರಶಸ್ತಿ ಕೊಡೋ ತೀರ್ಮಾನಕ್ಕೆ ಮಾಡಿದ್ದೇವೆ. ಯಾಕೆಂದರೆ ಅವರು ನಾವು ಗುರುತಿಸಬೇಕು ಅಂತ ಹೇಳ್ತಾರೆ. ನಿದರ್ಶನ ಆಗ್ತದೆ. ನಮ್ಮ ಸ್ಪಾನ್ಸರಿಗೆ ಕೂಡ ಅವರು ವಾಸ್ತವ್ಯಗೊಂದು ಅವರೊಂದೇ ಬಹಳ ಆತ್ಮೀಯ. ಹಾಗೆ ನಾವು ಗುರುತಿಸುವವರು ಒಂದು ಇಂಥ ನೀವು ಶಿಕ್ಷಕರು ಇಂಥ ಶಾಲೆಗೆ ನಾವು ಸಪೋರ್ಟ್ ಮಾಡು ಅಂತೇಳಿ ಮುಂದಿನ ವರ್ಷದಿಂದ ಮಾಡಿದ್ದೇವೆ. ಹಾಗೆ ವನಚೇತನ ಬೆಳೀತಾ ಉಂಟು. ಈಗ ನೀವು ಇವತ್ತು ಬಂದು ನಮ್ಗೆ ಭಾಳ ಖುಷಿ ಆಯಿತು. ಬಿ ಅವರೇ ಒಬ್ಬರು ಹೀಗೆ ಬರೋದು ಭಾಳ ಕಡಿಮೆ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ವನಚೇತನದ ರೂಪುರೇಷೆಯನ್ನು ಹೇಳುವಂಥ ಸರ್ ಅವರಿಗೆ, ದಿನೇಶ್ ಹೊಳ್ಳ ಸರ್ ಅವರಿಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಂತಹ ಅನಂತ್ ಸಿದ್ದಿಯವರು ಸಹಿತ, ರಾಜೇಶ್ವರಿ ಸಿದ್ದಿಯವರಿಗೂ ಸಹಿತ ಈ ಒಂದು ಅಂದರೆ ಯಾವುದೇ ಯೋಜನೆಯನ್ನು ಮುಟ್ಟಬೇಕಾದ್ರೆ ಅವರಿಬ್ಬರು ಕಾರಣರು. ಯಾರಿಗೂ ಸಹಿತ ಎಲ್ಲೂ ಸಹಿತ ಲೋಪದೋಷವಿರಲಾರದೆ ಸರಿಯಾಗಿ ಅದೇ ಶಾಲೆ ಹೋಗಿ ಅದು ಮುಟ್ಟಿದ ನಂತರ ಅದು ಯಾವ ರೀತಿ ಕಾರ್ಯನಿರ್ವಹಿಸ್ತಾನೋ ಅದನ್ನು ಮುಂದೆ ತಿಳಿಸೋರು ಅವರಿಗೂ ಸಹಿತ ಈ ಕಾರ್ಯಕ್ರಮದಲ್ಲಿ ನಾನು ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ
ಈ ಒಂದು ಸಹ್ಯಾದ್ರಿ ಸಂಚಯ ವನಚೇತನ ಇದರ ಬಗ್ಗೆ ಹೆಚ್ಚಿನ ಆಗುಹೋಗುಗಳನ್ನು ನೋಡೋರು ನಮ್ಮ ಶ್ರೀಯುತ ಸುಧಾಕರ್ ನಾಯ್ಕ್ ಸರ್ ಅವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತಾಡಬೇಕು ಅವರನ್ನು. ಗೌರವಾನ್ವಿತ ಮುದುಮಕ್ಕಳೇ, ಒಂದು ಕಡೆ ಸುಭಾಷಿತ ಓದಿದ ನೆನಪರ್ತದೆ. ಯಾಕಂದರೆ ವನಚೇತನ ತಂಡದವರು ನಿಮ್ಮ ಎದುರಿಗೆ ಪ್ರತಿ ವರ್ಷವೂ ಖಾಲಿ ಕೈಯಲ್ಲಿ ಬರೋದಿಲ್ಲ. ಅವರು ಯಾಕೆ ಇವತ್ತು ಇಂಥ ಒಂದು ನೆರಳಿನಲ್ಲಿದ್ದಾರೆ ಅಂದರೆ ನೀವೆಲ್ಲ ಓದಿರಬೇಕು, ನಿಮ್ಮ ತಂದೆ ತಾಯಿಗಳು ಓದಿರ್ಬೋದು. ಸಮುದ್ರ ವಸನೆ ಪೃಥ್ವಿ, ಪರ್ವತ ಸನೆ ಮಂಡಳ, ವಿಷ್ಣು ಪತ್ನಿ ನಮಸ್ತುಭ್ಯಂ, ಪಾದಸ್ಪರ್ಶೆ ಕ್ಷಮಸ್ತುಮಿ ಎಂದು. ಅಂದರೆ ಈ ಒಂದು ಪ್ರಕೃತಿಯ ಮಡಿಲಲ್ಲಿ ರಾರಾಜಿಸ್ತಕ್ಕಂಥ ಈ ಒಂದು ಇಲ್ಲಿಯ ಏನು ಹೇಳ್ತೇನೋ ಅಕ್ಷರ ಮತ್ತು ಅನ್ನ ಮತ್ತು ಯಾರು ಕೊಡ್ತಾರೋ ಅದನ್ನು ನಮ್ಮ ಜೀವನದ ಒಂದು ಮೂಲಭೂತವಾದಂಥ ಒಂದು ಆಸ್ತಿಯಾಗಿ ನಾವು ಬಳಸ್ಕೊಂಡು ಹೋಗ್ತಾ ಇರ್ತೇವೆ. ಅಂತಹ ಒಂದು ಮಕ್ಕಳಿಗಾಗಿ, ಬಡ ಮಕ್ಕಳಿಗಾಗಿ, ಗುಡುಗಾಡಿನ ಮಕ್ಕಳಿಗಾಗಿ, ಪ್ರತಿಭಾವಂತ ಮಕ್ಕಳಿಗಾಗಿ ಇವತ್ತು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಎಷ್ಟೋ ಪ್ರತಿಭಾವಂತ ಮಕ್ಕಳು ವಿದೇಶಕ್ಕೆ ಹೋಗಿ ತಮ್ಮ ಪ್ರತಿಭೆ ಪಲಾಯನವನ್ನು ಮಾಡ್ತಾ ಇರುವುದನ್ನು ನೀವೆಲ್ಲ ಕೇಳ್ತಾ ಇದ್ದೀರಿ, ಓದ್ತಾ ಇದ್ದೀರಿ. ಅಂತಹ ಒಂದು ಪಲಾಯನಕ್ಕೆ ಒಂದು ಅಡೆತಡೆಯಾಗಿ ಒಂದು ಕಟ್ಟನ್ನು ಹಾಕಿ ಒಂದು ಅಣೆಕಟ್ಟು ರೀತಿಯಲ್ಲಿ ಇರುವಂಥ ಪ್ರತಿಭೆಗಳನ್ನು, ಗ್ರಾಮೀಣ ಪ್ರತಿಭೆಗಳನ್ನು, ಅವಳಲ್ಲಿರ್ತಕ್ಕಂಥ ಸೂಕ್ತವಾದಂಥ ಪ್ರತಿಭೆಗಳನ್ನು ಹೊರಹೊಮ್ಮಿಸಲಿಕ್ಕೆ, ಅವರ ವ್ಯಕ್ತಿತ್ವದ ವಿಕಾಸಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಂಡಂತಹ ಈ ಒಂದು ಸಹ್ಯಾದ್ರಿ ಸಿಂಚನದ ಒಂದು ಸಂಚಾಲಕರು, ನಮ್ಮ ವನಚೇತನ ಯಲ್ಲಾಪುರ ಕಾರ್ಯಕ್ರಮದ ಒಂದು ಮುಖ್ಯಸ್ಥರು ಆಗಂತ ಸಿದ್ದಿಯವರು ಮನೆ ಕೆಲಸ ಬಿಟ್ಟುಕೊಂಡು ಇವತ್ತು ಈ ಒಂದು NGO ಜೊತೆಗೆ ಒಂದು ನಿಸ್ವಾರ್ಥದಿಂದ ಭಾಗವಹಿಸುವುದು ಭಾಳ ವರ್ಷದಿಂದ ನೋಡ್ತಾ ಇದ್ದೀನಿ. ಅಂತ ಭಾಗವಹಿಸುವಂಥ ಒಂದು ಒಬ್ಬ ಒಳ್ಳೆಯ ಒಂದು ಸೂರ್ಯಚಂದ್ರ ಹಂಗೆ ಕಾಣ್ತಾ ಇದ್ದಾರೆ ದಿನೇಶ್ ಹೊಳ್ಳ ಸರ್. ಎರಡು ಬಲಗೈ, ಎಡಗೈ ಬಲಗೈ ಇದ್ದಂಗೆ ಅವ್ರು ಇದ್ರ ಮಾತ್ರ ಯಲ್ಲಾಪುರ ಇರುವ ಹಾಗೆ ಅವರು ಬಂದಾಗ ಆ ರೀತಿಯಾಗಿ ಸ್ವಾಗತವನ್ನು ಮಾಡ್ತಾರೆ. ಆ ಒಂದು ಆ ಶಾಲೆಗಳಿಗೆ ತೆಗೆದುಕೊಂಡು ಹೋಗ್ತಾರೆ. ದಿನೇಶ್ ಹೊಳ್ಳವರು ಕೂಡ ಅಷ್ಟೇ ಸಿಂಪಲ್ ಮನುಷ್ಯ. ಯಾಕಂದರೆ ಇಂಥ ಒಂದು ಕಾಡಿನ ಮಧ್ಯದಲ್ಲೇ ಬದುಕ್ತಾರೆ ಅವರು. ಅವರಿಗೆ AC ರೂಮು, ದೊಡ್ಡ ದೊಡ್ಡ ಕಾಟೇಜ್ ಎಲ್ಲ ಬೇಕಾಗಿಲ್ಲ. ಅವರು ಮಕ್ಕಳ ಜೊತೆಗೆ ಕಾಡಿನ ಜನರ ಮಧ್ಯದಲ್ಲಿ ಅವರು ಬದುಕುವಂಥ ವ್ಯಕ್ತಿಗಳು. ಹಾಗೆ ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಈ NGOಗಳು ಇಲ್ಲಿಯ ಚಟುವಟಿಕೆಗಳ, ಮಕ್ಕಳ ಕಲಿಕೆಯಲ್ಲಿರುವಂಥ ಚಟುವಟಿಕೆಗಳ ಕುತೂಹಲವನ್ನು ನೋಡಲಿಕ್ಕೆ ಬಂದಂಥ ನಮ್ಮ ಅವರ ಸಹಯೋಗದಿಂದ ಬಂದಂಥ ನಿಮ್ಮ ಮೇಡಮ್ ಅವರು ಯಾರು ನಂಗೆ ಗೊತ್ತಾಗ್ತಾ ಇದೆ, ವಿಜಯಲಕ್ಷ್ಮಿ ಅವರು. ವಿಜಯಲಕ್ಷ್ಮಿ ಮೇಡಮ್ ಅವರೇ. ಶ್ರೀನಿವಾಸ್ ನಮ್ಮ ಕಾಲೇಜಿಗೆ ಬಂದಿದ್ರಲ್ಲ ಮೇಡಮ್ ನೀವು? ಓಕೆ. ನೋಡಿ, ಶ್ರೀನಿವಾಸ್ ಕಾಲೇಜ್ B.Ed ಕಾಲೇಜ್ ಅಂದರೆ ಮ್ಯಾಂಗ್ಳೂರಿನಲ್ಲಿ ಒಳ್ಳೆ ಫೇಮಸ್ ಅದು ಕಾಲೇಜು. B.Ed ಸ್ಟೂಡೆಂಟ್ಗಳು ನೀವು ತಿಳ್ಕೊಬೇಕು. ಇಂಥ ಒಂದು ಶ್ರೀನಿವಾಸ್ ಕಾಲೇಜಿನ ವಿದ್ಯಾರ್ಥಿಗಳು ಹೇಗಿರ್ತಾರೆ ಅಂದರೆ ಆ ಮೇಡಮ್ ನೋಡಿದ್ರೆ ಗೊತ್ತಾಗ್ತದೆ. ಹಾಗಾಗಿ ಪ್ರತಿ ವರ್ಷ ಅವರ ಸ್ಟೂಡೆಂಟ್ಸ್ಗಳನ್ನು ನಮ್ಮ ಟ್ರ್ಯಾಕಿಂಗ್ ಕರ್ಕೊಂಡ್ಬರ್ತಾರೆ. ಅಲ್ಲೆಲ್ಲ ಗೌಳಿ ಸಮುದಾಯದಲ್ಲಿ ಹೋಗಿ ಅವರು ನಲಿಯುತ್ತಾ ಕಲಿಯುತ್ತಾ ಹಾಡೋದನ್ನು ನಾನು ಕೂಡ ಅನುಭವಿಸಿದ್ದೇನೆ. ಏನೇ ಇರಲಿ, ಈ ಒಂದು ಕಾರ್ಯಕ್ರಮವನ್ನು ಅತ್ಯುತ್ತಮ ಸಂಘಟನೆ. ಯಾಕಂದರೆ ಭಾಸ್ಕರ್ ನಾಯ್ಕರಂದರೆ ಕಾರ್ಯಕ್ರಮ ಅಂದರೆ ಭಾಸ್ಕರ್ ನಾಯ್ಕ. ಆ ರೀತಿ ಒಳ್ಳೆ ರೀತಿಯಾದಂಥ ಒಂದು ಚಟುವಟಿಕಾಶೀಲರಾದಂಥ ನಮ್ಮ ತಾಲೂಕಿನ ಅವರಿಗೆ ಅವಕಾಶ ಇತ್ತು, ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ತಾಲೂಕಿಗೆ ಬರ್ಬೋದಿತ್ತು. ಆದರೆ ಹಾಗೆ ಮಾಡಲಿಲ್ಲ. ಮಕ್ಕಳ ಜೊತೆಗೆ ತಾನು ಕಲಿಬೇಕು. ಮಕ್ಕಳಂದರೆ ನನಗೆ ಭಾಳ ಪ್ರೀತಿ. ಹಾಗೆ ದಿನೇಶ್ ಅವರಿಗೆ ಮಕ್ಕಳದ್ದು ಪ್ರೀತಿನ ಹಾಗೆ ನಿಮ್ಮ ಸರಿಗೂ ಕೂಡ ಅವಕಾಶಗಳಿದ್ದರೂ ಕೂಡ ಬಳಸ್ಕೊಳ್ಳದೆ ಅವರು ಇಲ್ಲೇ ಇದ್ದಾರೆ. ಅಂದರೆ ನಮ್ಮ ಮಕ್ಕಳನ್ನೇ ನಾವು ಒಳ್ಳೆ ರೀತಿಯಾಗಿ ಶಿಕ್ಷಣವನ್ನು ಕೊಟ್ಟರೆ ಮುಂದಿನ ಪ್ರತಿಭೆಗಳು ಬೆಳೆಬಹುದು ಅನ್ನೋದು. ಭಾಸ್ಕರ್ ನಾಯ್ಕರವಾಗಿ ಹಾಗೆ ಎಲ್ಲ ಆದರ್ಶ ಇಲ್ಲಿಯ ಶಿಕ್ಷಕ ವೃಂದದವರೇ ಮುದ್ದು ಪುಟಾಣಿಗಳೇ. ಭಾಳ ಶಿಸ್ತಿನಿಂದ ಶಾಂತತೆಯಿಂದ ಕುಂತಿದ್ದೀರಿ ಮಕ್ಕಳು. ನೀವು ಭಾಳ ಹೊತ್ತಾಯಿತು ನೋಡಿ. ನೀವೆಲ್ಲ ಕಲ್ತಿರ್ಬೋದು. ಎಲ್ರಿಗೆ ಕಲಿಸ್ಲಿಕ್ಕೆ ಸಾಧ್ಯತೆ ಇಲ್ಲ. ಎಲ್ರಿಗೆ ಕಲಿಸ್ಲಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ಒಬ್ಬ ವ್ಯಕ್ತಿಯಿಂದ ಎಲ್ಲರೂ ಕಲಿಯಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ದಿನೇಶ್ ಹೊಳ್ಳ ಅವ್ರು ನೋಡಿಬಿಟ್ರೆ ಅವ್ರು ಯಾವ ರೀತಿ ಇರ್ತಾರಂತ ಅವ್ರ ವ್ಯಕ್ತಿತ್ವವನ್ನು ನೋಡಿದಾಗ ನಾವು ಕಲೀಲಿಕ್ಕೆ ಸಾಧ್ಯತೆ ಇದೆ. ಬಾಯಲ್ಲಿ ಹೇಳಬೇಕನ್ನೋದಿಲ್ಲ. ಅವರ ನಡೆ, ನುಡಿ ಪ್ರತಿಯೊಂದರಲ್ಲೂ ಇವತ್ತು ಯಾರಾದರೂ ವ್ಯಕ್ತಿ ನಾವು ತಮ್ಮ ಒಂದು ಇತಿಹಾಸದ ಪುಟವನ್ನು ತೆರೆದು ನೋಡಿದಾಗ ಬಹಳ ಜನ ಮಹಾನಾಯಕರನ್ನು ಓದ್ತೇವೆ, ಕೇಳ್ತೇವೆ, ಅಲ್ಲೇ ಮರ್ತು ಬಿಡ್ತೇವೆ. ಅಂದರೆ ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ. ಹಾಗಿಲ್ಲ ಇವತ್ತಿನ ಕಾಲ. ಇವತ್ತಿನ ಮಕ್ಕಳು ಇವತ್ತಿನ ಪ್ರಜೆಗಳು, ಇಂದಿನ ಪ್ರಜೆಗಳು. ಇವತ್ತಿನ ಮಕ್ಕಳು ಇಂದಿನ ಪ್ರಜೆಗಳು. ಹಾಗಾದರೆ ಇಂದಿನ ಪ್ರಜೆಯ ಮಕ್ಕಳಿಗೆ ರಾಷ್ಟ್ರದ ಭವಿಷ್ಯವನ್ನು ತರಗತಿಯ ಕೋಣೆಯಲ್ಲಿ ಕಾಣಿ ಅಂತ ಹೇಳ್ತಾರೆ. ರವೀಂದ್ರನಾಥ್ ಠಾಗೋರ್ ಅವರು ವನಸಿರಿ ಒಳಗೆ ಮಧ್ಯದಲ್ಲಿ ಪಾಠ ಆಗಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅದನ್ನು ವಿಶ್ವರೂಪವಂತ ನಾವು ಹೇಳ್ತೇವೆ. ಏನು ವನಸಿರಿ ಒಳಗೆ ಪ್ರಕೃತಿಯ ಮಡಿಲಲ್ಲಿ ನಾವು ಎಜುಕೇಷನನ್ನು ಪಡ್ಕೊಂಡ್ರೆ ಅದು ಶಾಶ್ವತವಾದಂಥ ಎಜುಕೇಷನ್ನು ಅಂತ. ಅದು ನಲಿಯುತ್ತಾ ಕಲಿಯುವಂಥ ಶಿಕ್ಷಣ ಇವತ್ತಿನ ಪದ್ಧತಿ ಅದರ ಮೇಲೆ ನಿಂತಿದೆ. ಏನೇ ಆಗಲಿ, ಈ ತಂತ್ರಜ್ಞಾನದ ಯುಗದಲ್ಲಿ, ವೈಚಾರಿಕವಾದಂಥ ಯುಗದಲ್ಲಿ ನಮ್ಮ ಜ್ಞಾನ ಮತ್ತು ಶಿಕ್ಷಣಕ್ಕೆ ಅವಿನಾಭಾವ ಸಂಬಂಧ ಅಂತೆ. ಹಾಗಾಗಿ ಈ ಜ್ಞಾನ ಮತ್ತು ಶಿಕ್ಷಣವನ್ನು ಪಡ್ಕೊಳ್ಬೇಕಾದ್ರೆ ಇಂತಹ ಒಂದು ಸಂಘ ಸಂಸ್ಥೆಯವರು ಇಲಾಖೆಯ ಜೊತೆಗೆ ಇವತ್ತು ವಿದ್ಯಾಂಜಲಿ ಅನ್ನುವಂಥ ಒಂದು ಪೋರ್ಟಲ್ ಇದೆ ಮೇಡಮ್ ಸರ್ ನಮ್ಮಲ್ಲಿ. ನಿಮ್ಮಂಥ ಕಾರ್ಯಕ್ರಮಗಳನ್ನು ನಾವು ಅದರಲ್ಲಿ ಹಾಕ್ಕೊಂಡ್ರೆ ನಮ್ಮ ಸರ್ಕಾರವೇ ನೋಡ್ತದೆ ಅದನ್ನು.
ವಿದ್ಯಾಂಜಲಿ ಅನ್ನುವಂಥ ಒಂದು ಇದರಲ್ಲಿ ನೀವು ಮಾಡುವಂಥ ಕೆಲಸಗಳು ಇಡೀ ವಿಶ್ವವನ್ನೇ ನೋಡಲಿಕ್ಕೆ ಸಾಧ್ಯತೆ ಇದೆ. ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ನಮ್ಮ ಸಂಘ ಸಂಸ್ಥೆಗಳು ಯಾವ ರೀತಿಯ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತಿನ ತಾಂತ್ರಿಕ ಯುಗದಲ್ಲಿ ಭಾಳ ಒಂದು ವೈಜ್ಞಾನಿಕವಾದಂಥ ಯುಗದಲ್ಲಿ ನಮ್ಮ ಜ್ಞಾನವನ್ನು ಬೆಳೆಸಿಕೊಳ್ಳುವ ಜೊತೆಗೆ ನಮ್ಮ ಕಲಿಕೆಯ ಜೊತೆಗೆ ನಮ್ಮ ಒಂದು ನಾವೀನ್ಯ ಚಟುವಟಿಕೆ ಮೂಲಕವಾಗಿ ಪಾಠವನ್ನು ಮಾಡಬೇಕಾದ್ರೆ ಇಂಥ ಸಂಘ ಸಂಸ್ಥೆಗಳು ಈ ಡಿಜಿಟಲ್ ಮಾದರಿಯ ಉಪಕರಣಗಳನ್ನು ನಮ್ಮ ಶಾಲೆ ಕೊಟ್ಟು ಮಕ್ಕಳ ಕಲಿಕೆಯನ್ನು ಸುಲಭಗೊಳಿಸಲಿಕ್ಕೆ, ಅದರಲ್ಲಿ ಗಣಿತ ಇರ್ಬೋದು, ಕನ್ನಡದ ನಿರರ್ಗಳ ಓದುವಿಕೆ ಇರ್ಬೋದು, ಸ್ಪೋಕನ್ ಇಂಗ್ಲೀಷ್ ಇರ್ಬೋದು, ಇದಕ್ಕೆಲ್ಲವೂ ಕೂಡ ನಮ್ಮ ಹೊಳೆ ಸರ್ ಅವರು ತಾಲೂಕಿನ ಭಾಳಷ್ಟು ಶಾಲೆಗಳಿಗೆ ಮಿನಿಮಮ್ ಒಂದು 50-60 ಶಾಲೆಗಳಿಗೆ ನಾನು ನೋಡಿದ ಹಾಗೆ ಅವರು ಕೊಟ್ಟಿದ್ದಾರೆ. ಲಕ್ಷಾಂತರ ರೂಪಾಯಿ ಮೌಲ್ಯದ್ದು ಬೇರೆ ಬೇರೆ MCF ಕಂಪ್ನಿ, HL ಕಂಪ್ನಿಯವರು, ಬೇರೆ ಬೇರೆ ಸಂಘ ಸಂಸ್ಥೆಗಳು ಇವತ್ತು ನಮ್ಮ ತಾಲೂಕಿಗೆ ಬಂದು ತಾಲೂಕಿನ ಶಿಕ್ಷಣ ವ್ಯವಸ್ಥೆಯನ್ನು ನೋಡಿಕೊಂಡು ಬೆಂಗಳೂರಿನಲ್ಲಿರ್ತಕ್ಕಂಥ ನಗರೀಕರಣವಂಥ ವ್ಯವಸ್ಥೆಗಳಿಗೆ ಹೋಲಿಕೆ ಮಾಡಿ ಅಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅಂದಾಗ ಯಲ್ಲಾಪುರದ ಒಂದು ಕಂಪನ್ನು ಬೇರೆ ಕಡೆ ಪಸರಿಸಲಿಕ್ಕೆ, ಎಜುಕೇಷನ್ ಲೆವೆಲ್ ನಮ್ಮ ಹೈ ಲೆವೆಲ್ನಲ್ಲಿ ಕರೆದುಕೊಂಡು ಹೋಗಲಿಕ್ಕೆ, ನಮ್ಮ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಎಲ್ಲ ಮಕ್ಕಳೇ ನೀವೆಲ್ಲ ಸುಯೋಗದವರು. ಹಾಗಾಗಿ ದಿನೇಶ್ ಹೊಳ್ಳ ಅಂತ ಸರ್ಗಳು ನಿಮ್ಮಲ್ಲಿ ಆಗಬೇಕು. ನೀವು ಕೂಡ ಮುಂದೆ ಕಲಿತು, ಅವ್ರದ್ದು ಆಶೆ ಇದೆ, ನೀವು ಕೂಡ ಕಲ್ತ್ರಿ ಈ ವನಸ್ಥಿರಿಯ ಒಬ್ಬ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆದರೆ ಏನು, ಈಗಾಗಲೇ ನೀವು ಮಗುವಿಗೊಂದು ಮರ ನೆಡ್ತಾ ಇದ್ದೀರಾ, ತಾಯಿಗೊಂದು ಹೆಸರಿನಲ್ಲಿ ಒಂದು ಮರ ಕಟ್ಟೋದು, ಅಥವಾ ನಮ್ಮ ಭಾಸ್ಕರ್ ನಾಯ್ಕ ನಾವಿನ್ಯ ಚಟುವಟಿಕೆ ಮಾಡ್ತಾರೆ, ಹುಟ್ಟುಹಬ್ಬದ ದಿವಸ ಒಂದು ಗಿಡ ನೆಡೋದು, ತಾಯಿ ಹೆಸರಿನಲ್ಲಿ ಒಂದು ಗಿಡ ನೆಡೋದು, ಅದನ್ನು ಪೋಷಣೆಯನ್ನು ಮಾಡೋದು. ಈ ರೀತಿಯಾಗಿ ವನಸ್ಥಿರಿಯನ್ನು ಬದುಕಲಿಕ್ಕೆ ಅವರು ಕಾರಣೀಕರ್ತರಾಗಿದ್ದಾರೆ. ಏನೇ ಆಗಿರಲಿ, ದಿನೇಶ್ ಹೊಳ್ಳ ಸರ್ ನಮ್ಮ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಡಿಪಾರ್ಟ್ಮೆಂಟು ಭಾಳ, ಶಿಕ್ಷಣ ಇಲಾಖೆ ಭಾಳ, ಇಲ್ಲಿ ಯಾವುದೇ ರೀತಿಯಾದಂಥ ಬೇರೆ ಬೇರೆ ಮೂಲಗಳಿಂದ ಹಣ ತರಲು ಭಾಳ ಕಷ್ಟ. ಆದರೂ ಕೂಡ ನಮ್ಮ ಯಲ್ಲಾಪುರ ತಾಲೂಕಿನಿಂದ ಭಾಳಷ್ಟು ಜನ ಶಿಕ್ಷಕರು ಬೇರೆ ಕಡೆಗೆ ಟ್ರಾನ್ಸ್ಫರ್ಗಳು ಆಗ್ತಾ ಇದ್ದಾರೆ, ಬೇರೆ ಬೇರೆ ಊರುಗಳಿಗೆ. ಅದರ ಜೊತೆಯಲ್ಲಿ ಕಗ್ಗತ್ತಿನ ಕಾಡಿನಲ್ಲಿ ಇರ್ತಾರೆ, ಅಲ್ಲಿ ರಿಟೈರ್ಮೆಂಟ್ ಆದವರು ಭಾಳ ಜನ ಇದ್ದಾರೆ. ಹಾಗಾಗಿ ಅಲ್ಲಿ ನಮಗೆ ಶಿಕ್ಷಕರ ಕೊರತೆ ಭಾಳ ಇದೆ. ಡಿಪಾರ್ಟ್ಮೆಂಟ್ ಕೊಡೋದು ಕೇವಲ 10-15, ರಾಜ್ಯ ಮಟ್ಟದಲ್ಲಿ 10,000 ಆದರೆ ನಮ್ಮ ತಾಲೂಕಿಗೆ ಒಂದು 5-6 ಸೀಟ್ ಸಿಗ್ತದೆ. ಅಂಥ ಸಂದರ್ಭದಲ್ಲಿ ನೀವು ನಮ್ಮ ಇಲಾಖೆ ಜೊತೆಗೆ ಇನ್ನೊಮ್ಮೆ, ನಮ್ಮ ಮೇಡಮ್ ಕೋರಿಕೆಯೂ ಅದೇ ಇರ್ತದೆ. ಯಾಕಂದರೆ ನಮ್ಮ ಶಾಲೆಯ ಮಕ್ಕಳ ಶಿಕ್ಷಣಕ್ಕೆ ಒಬ್ಬ ಶಿಕ್ಷಕರಿದ್ದರೆ ಕಾಗದ ಪತ್ರದಲ್ಲೇ ಹೋಗ್ತದೆ, ಇನ್ನೊಬ್ಬರು ಇದ್ದರೆ ಮಕ್ಕಳಿಗೆ ಇನ್ನೂ ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ದಿಶೆಯಲ್ಲಿ ಮುಂದಿನ ದಿನಗಳಲ್ಲಿ ಇವೆಲ್ಲವೂ ಚಟುವಟಿಕೆ ಜೊತೆಗೆ ಇನ್ನೂ ಹೆಚ್ಚಿನವಾದಂಥ ಒಂದು ಪ್ರಯೋಜನ ನಮ್ಮ ತಾಲೂಕಿಗೆ ನಿಮ್ಮಿಂದ ದಿನೇಶ್ ಅವರ ಮೂಲಕವಾಗಿ ಬರಬೇಕಾಗಿ ಕೇಳ್ಕೊಳ್ತಾ, ಅದೇನು ಹೇಳ್ತಾರಲ್ಲ, ಅವರನ್ನು ಇನ್ನೊಮ್ಮೆ ನಾನು ಇಲಾಖೆಯ ಪರವಾಗಿ ಸುಸ್ವಾಗತ ಜೊತೆಗೆ ಧನ್ಯವಾದ ಅರ್ಪಿಸ್ತಾ, ಅವಕಾಶಕ್ಕಾಗಿ ಭಾಸ್ಕರ್ ನಾಯ್ಕರಂಥ ಅವರ ವ್ಯಕ್ತಿತ್ವದಿಂದ ಇಂತಹ ಒಂದು NGOಗಳು ನಮ್ಮ ತಾಲೂಕಿಗೆ ಬರ್ತದೆ. ಇನ್ನೂ ಹೆಚ್ಚಿನ NGOಗಳು ನಮ್ಮ ತಾಲೂಕಿಗೆ ತರುವಂಥ ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾದಂಥ ಒಂದು ಚಟುವಟಿಕೆಗಳು ಈ ಊರಿನಲ್ಲಿ ಆಗಲಿ ಅಂತ ಹೇಳ್ತಾ ಆಶೆಯನ್ನು ವ್ಯಕ್ತಪಡಿಸ್ತಾ, ಮುದ್ದು ಮಕ್ಕಳೇ ಭಾಳ ಶಾಂತವಾಗಿ ಕುಂತಿದ್ರಿ. ನಾವು ಬರೀ ಕೈಯಲ್ಲಿ ಬಂದ್ವಿ ಸರ್, ಹಾಗೆ ಬರೋದಿಲ್ಲ, ಪೆನ್ಸಿಲು ಕ್ಯಾನ್ಸು ಏನೇನೋ ಹಿಡ್ಕೊಂಡ್ಬರ್ತಾರೆ. ಮುಂದಿನ ದಿನ ನಾನು ಏನಾದ್ರು ಹಿಡ್ಕೊಂಡ್ಬರ್ತೀವಿ, ಬೇಜಾರು ಮಾಡ್ಕೊಬೇಡಿ. ಓಕೆ, ಈಗ ಹೋಗ್ಬೇಕಾದ್ರೆ ಚಾಕ್ಲೇಟ್ ಅವರು ಕೊಟ್ಟು ಹೋಗ್ತೀವಿ. ಓಕೆ, ಆಗ್ಬೋದಲ್ಲ. ಇನ್ನೊಮ್ಮೆ ದಿನೇಶ್ ಹೊಳ್ಳ ಸರಿಗೆ, ಮೇಡಮ್ ಅವರಿಗೆ ಬಂದಿದ್ದಾರೆ. ನಿಮ್ಮೆಲ್ಲರ ಒಂದು ಕುತೂಹಲನ, ಆತುರತೆಯನ್ನು, ಯಾವಾಗೂ ಕೌತುಕ ಇರಬೇಕಂತೆ, ಅಂದರೆ ಕುತೂಹಲ ಇರಬೇಕಂತೆ, ಏನೋ ಉಂಟು ಹೇಳಿ ಅದನ್ನು ನೋಡ್ಲಿಕ್ಕೆ ಬಂದಿದ್ದಾರೆ. ಹಾಗಾಗಿ ಎಲ್ಲರಿಗೂ ಇನ್ನೊಮ್ಮೆ ಶಾಂತ ರೀತಿಯಲ್ಲಿ ನೀವು ವರ್ತಿಸೋದಕ್ಕೆ ನಿಮಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಅವಕಾಶಕ್ಕಾಗಿ ನಮಸ್ಕಾರ.